ಈ ಒಂದು ಚಿಕ್ಕದಾದಂತಹ ಐಡಿಯಾ ಬಿಸ್ನೆಸ್ ಆಗಿ ಹೇಗೆ ಕನ್ವರ್ಟ್ ಆಯಿತು? ಹೇಗೆ ಶುರುವಾಯಿತು ನಿಮ್ಮ ಈ ಪಯಣ? ಇದು ನನ್ನ ಚಿಕ್ಕ ವಯಸ್ಸಿನ ಒಂದು ಕನಸು ಅಂತಲೇ ಹೇಳ್ಬೋದು. ಹೇಗೆ ಅಂದರೆ ನನಗೆ ಈ ಸುಂದರ ಅನ್ನೋ ಶಬ್ದನ ಭಾಳ ಅನ್ವೇಷಣೆ ಮಾಡಿದ್ದೀನಿ. ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಪ್ರಕೃತಿ ಇರ್ಬೋದು, ಅದರಲ್ಲಿರುವಂಥ ಸುಂದರತೆ ನಾನು ನೋಡ್ತಾ ಇದ್ದೆ. ಯಾವಾಗ ನನ್ನ ಎಜುಕೇಷನ್ ಕಂಪ್ಲೀಟ್ ಆಯಿತು ಆಗ ಇದ್ರದ್ದು ಒಂದು ಚಾನ್ಸ್ ಬಂತು. ಪಾರ್ಲರ್ ಕೋರ್ಸ್ ಯಾಕೆ ಮಾಡಬಾರ್ದು, ಸೊ ಆವಾಗಿಂದ ಶುರು ಮಾಡಿದೆ. 25 ವರ್ಷ ಆಯಿತು ಇಲ್ಲಿಗೆ. ಸೊ ನಾನು ಇಷ್ಟಪಟ್ಟು ನನಗೆ ಏನು ವಿಶೇಷತೆ, ನನ್ನನ್ನು ಗುರುತಿಸ್ಕೊಂಡಿದ್ದೀನಿ, ನನ್ನಲ್ಲಿ ಏನು ಕಲೆ ಇದೆ ಅಂತ ಅದೇ ಸಿಕ್ತಲ್ಲ. ಸೊ ಖುಷಿಯಾಗಿ ಮಾಡ್ತಾ ಬಂದೆ. ಹೀಗೆ ಒಂದು ಚಿಕ್ಕದಾಗಿ ಬರುವಂತಹ ಐಡಿಯಾವನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಯಾವ 5 ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕು? ಅವರಿಗೆ ಇಂಟ್ರೆಸ್ಟ್ ಇರಬೇಕು. ಫಸ್ಟ್ ಅವರಿಗೆ ಒಂದು ಲಕ್ಷ್ಯ ಇರಬೇಕು, ನಾನು ಇದು ಮಾಡಬೇಕು ಅಂತ. ಇವಾಗ ಅವ್ರಿಗೆ ಲಕ್ಷ್ಯ ಅನ್ನೋದು ಬಂದುಬಿಡುತ್ತೆ, ಅದರಿಂದ ಲಕ್ಷಣಗಳು ಬಂದುಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಮೊದಲು ಬೇಕಂದರೆ ಮನಸ್ಸಿರ್ಬೇಕು ಅವ್ರಿಗೆ, ನಾನು ಇದನ್ನು ಮಾಡಬೇಕು ಅಂತ. ತಾನಾಗಿ ಎಲ್ಲರೂ ಸಪೋರ್ಟ್ ಸಿಗ್ತಾ ಹೋಗುತ್ತೆ, ಮಾಡ್ತಾ ಹೋಗ್ತಾರೆ. ಅದ್ರ ಮೇಲೆ ಬರೋ ವಿಘ್ನಗಳನ್ನ ತಾನಾಗಿ ಯಾವಾಗ ನಮ್ಗೆ ಲಕ್ಷ್ಯ ಸರಿ ಇದೆ, ಎಲ್ಲರ ಸಪೋರ್ಟ್ ಆಟೋಮೆಟಿಕ್ ಸಿಗುತ್ತೆ, ವಿಘ್ನಗಳು ನಥಿಂಗ್. ನಾನು ಫ್ಯಾಷನ್ ಡಿಸೈನರು. ಸೊ ನಾನು ಬೊಟೀಕ್ ಓಪನ್ ಮಾಡಿದ್ದೀನಿ ಬೈ ನೇಮ್ ಮೂನ್ ಸ್ಟಿಚಸ್ ಡಿಸೈನರ್ ಸ್ಟುಡಿಯೋ ಅಂತ. ಸೊ ನಾನು BSc ಫ್ಯಾಷನ್ ಡಿಸೈನಿಂಗ್ ಮುಗಿಸ್ಕೊಂಡು, ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫ್ಯಾಷನ್ ಆ್ಯಂಡ್ ಅಪ್ಯಾರಲ್ ಡಿಸೈನ್ ಮುಗಿಸ್ಕೊಂಡು ನಾನು ಬೊಟೀಕ್ ಸ್ಟಾರ್ಟ್ ಮಾಡಿದೆ. ನಿಮ್ಮ ಈ ಒಂದು ಚಿಕ್ಕದಾದಂತಹ ಐಡಿಯಾ ಬಿಸ್ನೆಸ್ ಆಗಿ ಹೇಗೆ ಕನ್ವರ್ಟ್ ಆಯಿತು? ಆ್ಯಕ್ಚುಲಿ ನನಗೆ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಯಾರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಫಸ್ಟು ನನ್ನ ಫ್ರೆಂಡ್ಸು, ಕಸಿನ್ಸು, ಅವ್ರ ರಿಲೇಟಿವ್ಸ್ದು ಬ್ಲೌಸಸ್ಸು ಆಗಲಿ, ಡ್ರೆಸ್ಸಸ್ ಆಗಲಿ ತೊಗೊಂಬಂದು ನಾನೇ ಖುದ್ದಾಗಿ ಕಟಿಂಗ್ ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಯಾವಾಗ ನನಗೆ ಅವ್ರ ಕಡೆಯಿಂದ ಪಾಸಿಟಿವ್ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನಂಗದು ತುಂಬ ಸಪೋರ್ಟಾಗಿ ನನಗೆ ಅದು ಮೈಂಡ್ ಸೆಟ್ ಆಯಿತು. ಸೊ ಹಾಗಾಗಿ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಶಾಪ್ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ನನಗೆ ಏನಾದರೆ ಫಸ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಈ ಜರ್ನಿಗೆ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಕ್ವಾಲಿಟಿ ಮತ್ತು ಡಿಸೈನಿಂಗು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.